ದೇವ್ರನ್ನ ಪೂಜೆ ಮಾಡೋದು ನಮ್ ಕಷ್ಟಗಳನ್ನ ಬಗೆಹರಿಸ್ಕೊಳ್ಳಿ ಅಂತಲ್ಲ. ದೇವ್ರನ್ನ ಪೂಜೆ ಮಾಡೋದು ಒಂದು ಸಂಪ್ರದಾಯ, ಸಂಸ್ಕೃತಿ ಮತ್ತೆ ನಂಬಿಕೆ. ಆ ನಂಬಿಕೆನೇ ವಿಶ್ವಾಸ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುತ್ತೂರು ಯೂಟ್ಯೂಬ್. ನಾನು ನಿಮ್ ಸಂದೀಪ್ ಮಾತಾಡ್ತಿರೋದು. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಮ್ಮ ದೇವಸ್ಥಾನದ 7 ದಿನಗಳ ನಂತರ ನಡೆಯುವಂಥ ಪೂಜೆಗೆ ಒಂದು ವಾರ ಮುಂಚೆ ಗೊನೆ ಮುಹೂರ್ತ ಅಂತ ಮಾಡ್ತಾರೆ. ಗೊನೆ ಮುಹೂರ್ತ ಅಂದರೆ ದೇವರ ಹೆಸರಲ್ಲಿ ಆ ದೇವರ ಕೆಲಸ ಕಾರ್ಯಗಳಿಗೆ ಬೇಕಾದಂಥ ಬಾಳೆಹಣ್ಣಿನ ಗೊನೆನ ಮುಹೂರ್ತವಾಗಿ ಕಡಿತಾರೆ. ಶುದ್ಧವಾಗಿರಬೇಕು ಅಂತ ವ್ರತ, 7 ದಿನದ ವ್ರತ ಮಾಡಬೇಕು. ಎಲ್ಲ ಕುಟುಂಬಸ್ಥರು, ನಮ್ಮ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನನು ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ 7 ದಿನಗಳ ಮುಂಚೆ ನಾವು ಗೊನೆ ಮುಹೂರ್ತನ ಮಾಡ್ತೇವೆ. ಅದನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಈಗ. ಕಾರಿಲ್ಲೇ ಇದು ಐಸಾ ಯಾವುದು ಇದು ತೋಟದ ಮಾಲೀಕ ನೋಡ್ಕೊಳ್ಳಿ, ಬೀಳುದಲ್ಲೇ ಆಯ್ತಲ್ಲ. ತೆನೀರು ಅಂತ ನಾನು ಹೇಳ್ಬಿಡ್ತೀನಿ. ಅದು ಮಾತ್ರ ಗಾಡಿ ಕೊಡ್ತಾ ಇತ್ತು ಇನ್ನೊಂದು ಆಗಲ್ಲ ಯಾವುದು ಆಯಿತು ಅಂದರೆ ಅದು ಬರದೆ ಬುಡನ ಮುಚ್ಚಿ ಹತ್ರ ಬರದೆ ಹೇಗೂ ಅಂತ ಅಲ್ಲಿ ಉಂಟಲ್ಲ ಹಣ್ಣಾಗಿದ್ದು. ಇದನ್ನು ಮುಟ್ಟುದಿಲ್ಲ, ಅದು ಹಣ್ಣು ತೆತ್ತ, ಇದು ಅದು ಮುಂದೆ ಕೈ ಹಾಕಿ ಹೇಳ್ತೀವಿ ಅಂತ. ಅದು ಮುಂದೆ ಭೂಮಿ ಅಡ್ಡ ಹಾಕಿ ಹೇಳಿ, ಭೂಮಿ ಅಡ್ಡ ಹಾಕಿ ಹಿಂದಕ್ಕೆ ತಿರುಗಿಸ್ಕೊಳ್ಳಿ ಅಡಿಗೆ ಹಂಗ. ಹಾಂ ಆಯ್ತು. ನಡಿ ಹೆಚ್ಚನ್ನ ಗೊನೆ ಮುಹೂರ್ತ ಮಾಡಿ ಆಯಿತು. ಗೊನೆ ಮುಹೂರ್ತ ಮಾಡೋತ್ತಿಗೆ ದೇವರಿಗೆ ಪ್ರಾರ್ಥನೆ ಮಾಡಿ ಕಡ್ದಿದ್ದು. ಆ ಗೊನೆ ಅಲ್ಲಿದೆ. 4 ಗೊನೆ ಕಡಿತೀವಿ ನಾವು. ಒಂದು ವೆಂಕಟೇಶ್ವರ ದೇವರಿಗೆ, ಇನ್ನೊಂದು ಆದಿಶಕ್ತಿ ತಾಯಿಗೆ, ಇನ್ನೆರಡು ದೈವಗಳಿಗೆ. ಅದು ಕತ್ತೀವಲ್ಲ ಕೈ ಇಟ್ಕೊಂಡು ಇಟ್ಕೊಳ್ಳೋದು. ನೀವು ಕಟ್ಟೋಕೆ ಈಗ ಮತ್ತೆ ಉದ್ದ ನಾನು ಮಾಡುವುದೇ ಇಲ್ಲ ಬಾಕಿ ಕೊಡ್ಸಿಸ್ತೆ ನಾನು ಅಕ್ಕನಿಯ ಶುದ್ಧಾಚಾರಿ ಕೊಡಬೇಕು. ನನ್ನ ಶುದ್ಧಾಚಾರಿ, ದಿನ ಪೂಜಾರಿ, ಶುದ್ಧ ಪೂಜಾರಿ ನಮ್ಗೆ ಕಸರೇಟಿ ನೀವು ಸದಿ ಪಚ್ಚದು ಕೈ ಮುಗಿಯಬೇಕು. ಬರ್ತಾರೆ ಒಳಗೆ ಕಟ್ಟದ ಇಲ್ಲಿ ಕಟ್ಟದ ಹಾಳಿ ಒಳಗೆ ಹೋಗಿ ನಾವು ಹಾರಿಸಿ ಹೋಗಿ ಹಿರಿಯರು ಹಾರಿಸಿ ಇದೆ. ಅದೆಲ್ಲ ಮಾಡ್ತಾರಪ್ಪ. ಫಸ್ಟ್ ಇದು ಯಾವ್ದು ಕಲೆ ಕರಗ ಮಾತ ಸೆಕೆಂಡ್ ಇದು ಅದ್ರ ಮೇಲೆ ಇದು ಎಂತ ಅಂತ ಹೇಳ್ಬೇಕು, ಬೇಗನ್ನ ಹೇಳಿಕ್ಕಿಲ್ಲ ನಾನು ಹೇಳಿ ಬೇಗನ್ನ ಆಗಂಗೆ ಆಗ ಶುದ್ಧ ಎಲ್ಲರೂ ಪೂಜಾರಿ ಇಲ್ಲಿ ಒಳಗೆ ಕಟ್ಟುವ ಕುರ್ಸು ಹಾಕುವ ಮಾತ್ರ ಕುತ್ತು ಉತ್ತೇಜಿಸ್ಬಿಡಿ.
ಕತ್ತಿಯಲ್ಲಿ ಹೇಗ ಕತ್ತಿ ಬಾರಿ ಬರ್ತಾ ಕತ್ತಿ ಅಂತ ತಪ್ಪು ದೋಷಗಳು ನಮ್ಮಿಂದ ಮಾನವರಿಂದ ಬಂದಿರಬಹುದು. ಆದರೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಬೇಕಂತ ಪ್ರಾರ್ಥನೆ ನಂದು. ಚಾಯ ರಸ್ಕ್ ಬೋಯ್ ಬೋಯ್ ಆಯ್ತು 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 ಇವು ಜಾರ್ತವ್ರಿ ಇದು ಜಾಗ್ರತೆ ಭಟ್ರ ಮನಿ ಇಲ್ಲೇ ಬಿಸಿಲಲ್ಲಣ್ಣ ಅಂದ್ರೆ ಈಗ ಒಂದು ಗಳಿಗೆಲ್ಲ ಜನ ಬರುತ್ತೆ ಲೇಟ್ ಆಯ್ತು ಈಗ ಭಟ್ರ ಬರುತ್ತಿಗೆ ಆಗಿದೆ ನಮ್ಮದೆಲ್ಲ ಗೊನೆ ಮುಹೂರ್ತ ಮಾಡಿ ಗೊನೆನ ಕಟ್ಟಿ ಅದಕ್ಕೆ ಶುದ್ಧ ಮಾಡಿ ಅದನ್ನು ಕಟ್ಟಿ ಆಮೇಲೆ ಎಲ್ಲರೂ ಟೀ ಕಾಫಿ ಎಲ್ಲ ಕುಡ್ಕೊಂಡು ನಾವು ಈಗ ಮತ್ತೆ ಹೊರಟ್ವಿ. ಅದಾದಮೇಲೆ ನಮ್ಮ ಪೂಜೆಗೆ ಮೇಯ್ನಾಗಿ ಬರುವಂಥ ಪೂಜೆ ಭಟ್ರು, ಆ ಪೂಜೆ ಭಟ್ರಿಗೆ ಹೋಗಿ ಅವ್ರ ಮನೆಗೆ ಹೋಗಿ ಇನ್ವೈಟ್ ಮಾಡಿದ್ವಿ. ಇನ್ವೈಟ್ ಮಾಡಿ ಆ ಬೆಳಿಗ್ಗೆ ಪೂಜೆ ಅವರೇ ಮಾಡೋದು.
ಗಣಹೋಮ ಮತ್ತು ಸಂಜೆ ದುರ್ಗಾ ಪೂಜೆಯಲ್ಲಿ ಅವರೇ ಮಾಡೋದು. ಅವ್ರಿಗೆ ಇನ್ವೈಟ್ ಮಾಡಿ ಬಂದ್ವಿ. ಸೊ ಎಲ್ಲರೂ ಅವ್ರವ್ರ ಮನೆಗೆ ಹೋದರು. ನಾನು ಡೈರೆಕ್ಟಾಗಿ ನನ್ನ ತೋಟದ ಮುಖಾಂತರ ಮತ್ತೆ ನಮ್ಮ ಮನೆಗೆ ಹೋಗ್ತಾಯಿದ್ದೀನಿ, ನಮ್ಮ ಮನೆಗೆ. ಸೊ ಈ ಬ್ಲಾಗಲ್ಲಿ ಪೂಜೆ ಹಿಂಗೆಲ್ಲ ಮಾಡ್ತೀವಿ. ಪೂಜೆಯಿಂದ ಮುಂಚೆ ಒಂದು ವಾರದ ಮುಂಚೆ ಏನೇನೋ ಶಾಸ್ತ್ರ ಗೊನೆ ಮುಹೂರ್ತ ಮಾಡ್ತೀವಿ ಅದ್ರ ಬಗ್ಗೆ ತೋರಿಸಿದ್ದೀನಿ ನಾನು ನಿಮಗೆ. ಈ 7 ದಿನಗಳ ಕಾಲ ಪ್ರತಿದಿನ ದೀಪ ಇಡಬೇಕು, ಆರತಿ ಮಾಡಬೇಕು, ಆಮೇಲೆ ಧೂಪ ಹಾಕಬೇಕು ಬಾಳೆಗೊನೆಗೆ ಎಲ್ಲದಕ್ಕೂ ಸೇರಿ. ಒಂದು ವಾರದಲ್ಲಿ ಆ ಬಾಳೆಗೊನೆ ಹಣ್ಣಾಗಬೇಕು. ನಮ್ಮ ವ್ರತ ಶುದ್ಧ ಎಲ್ಲರೂ ಸೇರಿ ಶುದ್ಧವಾಗಿದ್ದರೆ ಒಂದೇ ವಾರದಲ್ಲಿ ಬಾಳೆಗೊನೆ ಹಣ್ಣಾಗುತ್ತೆ. ಅದಾದಮೇಲೆ ನೆಕ್ಸ್ಟು 18ನೇ ತಾರೀಕಿಗೆ ನೈಟ್ ಒಂದು ಚಿಕ್ಕ ಶಾಸ್ತ್ರ ಇದೆ. 19ಕ್ಕೆ ಪೂಜೆ, 20ಕ್ಕೂ ಪೂಜೆ ಇದೆ. ಪ್ರತಿಯೊಂದನ್ನು ತೋರಿಸ್ತೇನೆ. ಸೊ ಈ ವ್ಲಾಗಲ್ಲಿ ಇಷ್ಟೇ ವಿಷಯ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.